ಓಂ ಈಕ್ಷತೆ ನಾ ಶಬ್ದಂ ಓಂ. ಈಕ್ಷಿತ್ಯಧಿಕರಣಕ್ಕೆ ಸಂಬಂಧಿಸಿದಂತೆ ಭಾವದೀಪ ಟಿಪ್ಪಣಿಯಲ್ಲಿರುವಂತಹ ವಿಷಯವನ್ನು ಇವತ್ತು ನೋಡಬೇಕು. ಬ್ರಹ್ಮ ಯಾವುದೇ ಶಬ್ದದಿಂದ ವಾಚ್ಯನಲ್ಲ. ಆದರೆ ಗುರುವಾದವನು ಶಿಷ್ಯನಿಗೆ ಹೇಳುವುದು, ಶಾಸ್ತ್ರಗಳು ಸಾಧಕರಿಗೆ ಬ್ರಹ್ಮನ ಕುರಿತಾಗಿ ಜ್ಞಾನವನ್ನು ಕೊಡುವುದು ಏನಿದೆ, ಇದು ಕೇವಲ ಲಕ್ಷಣಾವೃತ್ತಿಯಿಂದ ಆಗಬೇಕಷ್ಟೇ ಅಂತ ಅದ್ವೈತಿಗಳು ಅಭಿಪ್ರಾಯಪಡ್ತಾರೆ. ಅದನ್ನು ಆಚಾರ್ಯರು ನಿರಾಕರಣೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅಲ್ಲಿ ತತ್ವಪ್ರಕಾಶಿಕಾದಲ್ಲಿ ಹೀಗೆ ವಾಕ್ಯ ಇತ್ತು: ಶ್ರುತಿಶ್ರುತಾವತ್ ಈಕ್ಷಣೀಯತ್ವಂ ಬ್ರಹ್ಮಣ ಶ್ರೂಯತೆ ತಥಾ ಹಿ ಶ್ರುತಿಶ್ರುತಾವತ್ ಈಕ್ಷಣೀಯತ್ವಂ ಬ್ರಹ್ಮಣ ಶ್ರೂಯತೆ. ಶಾಸ್ತ್ರಗಳಲ್ಲಿ ಬ್ರಹ್ಮನಿಗೆ ಈಕ್ಷಣೀಯತ್ವವನ್ನು ಹೇಳಿದ್ದಾರೆ. ಈಕ್ಷಣ ಅಂದರೆ ಅದು ಪ್ರಮಾಣಗಳಿಂದ ಆಗಬೇಕು. ಯಾವುದಾದ್ರೂ ಒಂದು ಪ್ರಮಾಣದಿಂದಲೇ ಈಕ್ಷಣ ಆಗಬೇಕು. ಪ್ರಸಕ್ತ ಪ್ರಮಾಣೇಶು, ಈಗ ಯಾವ್ಯಾವ ಪ್ರಮಾಣಗಳು ಪ್ರಸಕ್ತ ಆಗಿವೆ ಅವುಗಳಲ್ಲಿ ನ ಬ್ರಹ್ಮಣ ವಚನೇತರ ಪ್ರಮಾಣೇನ ಈಕ್ಷಣ. ಪ್ರತ್ಯಕ್ಷ ಅನುಮಾನ ಆಗುವಂಥ 3 ಪ್ರಮಾಣಗಳಿವೆ. ಅದರಲ್ಲಿ ಶಬ್ದ ಎಂಬ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣದಿಂದ ಬ್ರಹ್ಮನಿಗೆ ಈಕ್ಷಣೀಯತ್ವ ಬರೋದಿಲ್ಲ. ಯಾಕೆಂದರೆ ತಸ್ಯ ಔಪನಿಷದತ್ವಾತ್, ಬ್ರಹ್ಮ ಔಪನಿಷದ. ಆದ್ದರಿಂದ ವಚನೇನ ಈಕ್ಷಣಂಚ ಅವಾಚ್ಯೆ ವೃತ್ಯಂತರ ಆಯೋಗೇನ ಪರಿಶೇಷಾತ್ ವಾಚ್ಯತ್ವಮೇವ ಸಾಧಯತಿ. ವಚನೇನ ಈಕ್ಷಣಂ, ಇನ್ನು ಪ್ರತ್ಯಕ್ಷ ಅನುಮಾನಗಳಿಗೆ ಸಾಧ್ಯತೆ ಇಲ್ಲ ಅಂದಮೇಲೆ ಶಬ್ದ ಪ್ರಮಾಣದಿಂದಲೇ ಬ್ರಹ್ಮನಿಗೆ ಈಕ್ಷಣೀಯತ್ವ ಬರಬೇಕು. ಅದನ್ನ ನೀವು ಅವಾಚ್ಯ ಅಂತ ಹೇಳ್ತೀರ ಅವನನ್ನು. ಅವಾಚ್ಯೇ ವೃತ್ಯಂತರ ಆಯೋಗೇನ, ನಿಮ್ಮ ದೃಷ್ಟಿಯಿಂದ ಅವಾಚ್ಯ ಅನಿಸಿಕೊಂಡಿರುವ ಬ್ರಹ್ಮನಲ್ಲಿ ವೃತ್ಯಂತರ ಲಕ್ಷಣ ಅನ್ನುವಂಥ ವೃತ್ತಿಯು ಕೂಡುವುದಿಲ್ಲ. ಅದರಿಂದ ಶಕ್ತಿ ವೃತ್ತಿ ಅಂದರೆ ಬ್ರಹ್ಮವಾಚ್ಯ ಅಂತ ನೀವು ಹೇಳಬೇಕಾಗ್ತದೆ ಅಂತ ಹೀಗೆ ಜೈತೀರ್ಥರ ವಾಕ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾವದೀಪದಲ್ಲಿ ವೃತ್ಯಂತರ ಅಯೋಗಿನ ಲಕ್ಷಣ ಯಾಕೆ ಕೂಡೋದಿಲ್ಲ ಅಂತ ಅನ್ನೋದನ್ನು ಈಗ ನಾವು ನೋಡಬೇಕಾಗಿದೆ. ವೃತ್ಯಂತರೇತಿ ಉಪಸ್ಥಿತೇ ಹಿ ಲಕ್ಷಣಾದಿರ್ವಾಚ್ಯ 316ನೇ ಪುಟದಲ್ಲಿ. ಲಕ್ಷಣ ಕೆಲಸ ಮಾಡುವುದು ಹೇಗೆ ಅಂತ ಅನ್ನೋದನ್ನು ಒಂದು ಬಾರಿ ನಾವು ಆಲೋಚನೆ ಮಾಡಬೇಕು. ಗಂಗಾಯಾಮ್ ಘೋಷ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದಾಗ, ಗಂಗಾ ಅಂದರೆ ಗಂಗಾ ನದಿಯ ಪ್ರವಾಹ, ಪ್ರವಾಹದಲ್ಲಿ ಹಳ್ಳಿ ಇದೆ ಅಂತ ಶಬ್ದಕ್ಕರ್ಥ. ಪ್ರವಾಹದಲ್ಲಿ ಹಳ್ಳಿ ಇರುವುದು ಸಾಧ್ಯ ಇಲ್ಲ, ಆದ್ದರಿಂದ ಗಂಗಾ ನದಿಯ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಹೀಗೆ ನಾವು ಆ ಶಬ್ದಕ್ಕೆ ಲಕ್ಷಣದ ಮೂಲಕ ತಿಳ್ಕೋತೀವಿ. ಅಲ್ಲಿ ಗಂಗಾ ಎಂಬ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅನ್ನೋದು ಶಕ್ಯಾರ್ಥ, ತೀರ ಅಂತ ಅನ್ನೋದು ಲಕ್ಷಣಾರ್ಥ. ತೀರ ಅಂತ ಅನ್ನೋದು ಲಕ್ಷ್ಯ ಆಗಬೇಕಾದ್ರೆ ಬೇಸಿಕಲಿ ತೀರ ಅನ್ನುವುದು ಶಕ್ಯವೇ ಆಗಿದೆ. ತೀರ ಅನ್ನೋದು ತೀರ ಪದದಿಂದ ಶಕ್ಯ. ಅದು ನಮ್ಗೆ ಗೊತ್ತಿದೆ. ಸಂಸ್ಕೃತ ನಾವು ಯಾವ ಭಾಷೆಯ ಮೂಲಕ ವ್ಯವಹಾರ ಮಾಡ್ತಿರ್ತೀವೋ ಆ ಭಾಷೆಯಲ್ಲಿ ಆ ತೀರ ಅನ್ನೋದಕ್ಕೆ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿದೆ. ಸಂಸ್ಕೃತ ಆಗಲಿ, ಕನ್ನಡ ಆಗಲಿ, ಮತ್ತೊಂದು ಭಾಷೆಯಲ್ಲಿ ಆಗಲಿ. ಅಂತೂ ತೀರದ ಬಗ್ಗೆ ನಮಗೆ ಮೊದಲು ಗೊತ್ತಿರಬೇಕು. ಗೊತ್ತಿದ್ರೆ ಗಂಗಾಯಂ ಘೋಷ ಅಂತ ಕೇಳಿದವರಿಗೆ ಗಂಗಾಯಂ ಶಬ್ದದಿಂದ ಲಕ್ಷಣಾರ್ಥ ಶಕ್ಯಾರ್ಥವನ್ನು ಬಿಟ್ಟು ಲಕ್ಷಣಾರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಗೊತ್ತಾಗ್ತದೆ. ಯಾರಿಗೆ ತೀರದ ಬಗ್ಗೆ ಜ್ಞಾನವೇ ಇಲ್ವೋ ಅವರು ಗಂಗಾ ಶಬ್ದದಿಂದ ತೀರ ಎಂಬ ಅರ್ಥವನ್ನು ಇಟ್ಕೊಳ್ಳುವುದು ಸಾಧ್ಯ ಇಲ್ಲ. ಉಪಸ್ಥಿತೇ ಹಿ ಲಕ್ಷಣಾದಿ ವಾಚ್ಯ. ಯಾವ ಒಂದು ವಸ್ತು, ಒಂದು ಸಂಗತಿ ಉಪಸ್ಥಿತವಾಗಿದೆಯೋ ಅಂದರೆ ಜ್ಞಾನಕ್ಕೆ ವಿಷಯ ಆಗಬೇಕು. ಆ ಸಂದರ್ಭದಲ್ಲಿ ಗಂಗಾಯಂ ಘೋಷ ಅಂತ ಕೇಳಿದ ಕೂಡಲೇ ತೀರ ಮೊದಲಾದ ಲಕ್ಷ್ಯಾರ್ಥಗಳೇನಿವೆ ಯಾವುದನ್ನು ಲಕ್ಷಣದಿಂದ ತಿಳ್ಕೋಬೇಕಾಗಿದೆ ಅದು ಉಪಸ್ಥಿತ ಆಗಬೇಕು. ಅದು ಉಪಸ್ಥಿತ ಆದರೆ ಅಲ್ಲಿ ಲಕ್ಷಣದಿಂದ ನಾವು ಅರ್ಥವನ್ನು ತಿಳ್ಕೋಬಹುದು. ಈ ಗಂಗಾಯಂ ಘೋಷ ಅನ್ನೋಲ್ಲಿ ತೀರ ಅನ್ನೋದು ನಮಗೆ ಹಿಂದೆ ಅನೇಕ ಕಡೆ ನಾವು ಶಬ್ದದಿಂದ ಕೇಳಿರುವುದರಿಂದ ಮತ್ತೆ ಪ್ರತ್ಯಕ್ಷಾದಿ ಪ್ರಮಾಣದಿಂದ ಅದನ್ನು ನೋಡಿರುವುದರಿಂದ ಅದು ಉಪಸ್ಥಿತ ಆಗಿದೆ, ಅಲ್ಲಿ ಲಕ್ಷಣ ಮಾಡ್ತೇವೆ. ಪ್ರತ್ಯಕ್ಷ ಪ್ರಮಾಣ ಇಲ್ಲಿ ಪ್ರಸ್ತುತ ಅಲ್ಲ, ಇರುವುದು ಶಬ್ದ ಪ್ರಮಾಣ. ಅಂತ ಶಬ್ದ ಪ್ರಮಾಣದಿಂದ ನಾವು ತೀರವನ್ನು ನೋಡಿರುವುದರಿಂದ ಅಂತ ಹೇಳಬೇಕು. ಇಲ್ಲೀಗ ಬ್ರಹ್ಮ
ಶಬ್ದದಿಂದ ಸಕಲ ಶಬ್ದಗಳಿಂದ ಲಕ್ಷ್ಯ ಅಂತ ನೀವು ಅಂತೀರಿ. ಸಕಲ ಶಬ್ದಗಳಿಂದ ಅವನು ಲಕ್ಷ್ಯ ಆಗಬೇಕಾದ್ರೆ ಅವನು ಮತ್ಯಾವುದಾದ್ರೂ ಶಬ್ದದಿಂದ, ಈಗ ಇಲ್ಲಿ ನೀವು ಹೇಳ್ತಿರುವಂತೆ ಯಾವುದೋ ಒಂದು ನಿರ್ದಿಷ್ಟ ವೇದವಾಕ್ಯವನ್ನು ವಿಚಾರ ಮಾಡಿದಾಗ ತತ್ವಮಸಿ ಅನ್ನುವಂಥ ವೇದವಾಕ್ಯದಿಂದ ಬ್ರಹ್ಮ ಲಕ್ಷ್ಯ ಅಂತ ನೀವು ಹೇಳುವುದಾದ್ರೆ ಅವನು ಮತ್ತೊಂದು ಯಾವುದೋ ಶಬ್ದದಿಂದ ವಾಚ್ಯ ಆಗಿರಬೇಕು. ಇನ್ನೊಂದು ಯಾವುದೋ ಶಬ್ದದಿಂದ ವಾಚ್ಯ ಆಗಿರಬೇಕು ಅಂತ ಹೇಳುವುದಕ್ಕಿಂತ ಅವನ ಉಪಸ್ಥಿತಿ ಬರಬೇಕು. ಉಪಸ್ಥಿತಿಯನ್ನು ಹೇಳಲಿಕ್ಕೆ ಯಾವುದೋ ಒಂದು ಪ್ರಮಾಣ ಬೇಕು, ಒಂದು ಶಬ್ದ ಪ್ರಮಾಣ ಬೇಕು. ಔಪನಿಷದಸ್ಯ ಉಪಸ್ಥಿತಶ್ಚ ಶಬ್ದೇನೈವ. ಔಪನಿಷದನಾದಂಥ ಬ್ರಹ್ಮನ ಉಪಸ್ಥಿತಿ ಬರಬೇಕಾದ್ರೆ ಅದು ಶಬ್ದ ಪ್ರಮಾಣದಿಂದ ಬರಬೇಕು. ಯಾವುದೋ ಒಂದು ಶಬ್ದ ಪ್ರಮಾಣ ಹೇಳ್ತಿರಲ್ಲ, ಆ ಶಬ್ದ ಪ್ರಮಾಣದಿಂದ ನಿಮ್ಮ ದೃಷ್ಟಿಯಿಂದ, ಅದ್ವೈತದ ದೃಷ್ಟಿಯಿಂದ ಬ್ರಹ್ಮ ಶಕ್ಯ ಅಲ್ಲ, ಮತ್ತೆ ಲಕ್ಷಣಾದಿಂದಲೇ ಅವನು ಉಪಸ್ಥಿತನಾಗಬೇಕು. ತತ್ರಾಪಿ ಲಕ್ಷಣಾದಿ. ಹಾಗಾದ್ರೆ ಅಲ್ಲಿಯೂ ಲಕ್ಷಣ ಒಪ್ತೀರಿ ಅಂತಂದ ಮೇಲೆ ಆ ಇನ್ನೊಂದು ಶಬ್ದಕ್ಕೂ ಎರಡನೇ ಶಬ್ದಕ್ಕೂ ಲಕ್ಷಣನೇ ಒಪ್ತೀರಿ ಅಂದಮೇಲೆ ಹಾಗಾದ್ರೆ ಬ್ರಹ್ಮ ಮತ್ಯಾವ ಶಬ್ದದಿಂದ ಉಪಸ್ಥಿತನಾಗಬೇಕು? ಇನ್ನೊಂದು ಯಾವುದೋ ಶಬ್ದದಿಂದ ಉಪಸ್ಥಿತನಾಗಬೇಕು. ತತ್ರಾಪಿ ಲಕ್ಷ್ಯೋಪಸ್ಥಿತ್ಯರ್ಥಂ. ಆ ಎರಡನೇ ಪ್ರಸಂಗದಲ್ಲಿಯೂ ಕೂಡ ಲಕ್ಷ್ಯದ ಉಪಸ್ಥಿತಿಗಾಗಿ ಶಬ್ದಾಂತರ ಇತಿ ಅನವಸ್ಥಾಪತ್ತೇ, ಮತ್ತೊಂದು ಶಬ್ದವನ್ನು ನೀವು ಹುಡುಕ್ತಾ ಅರಸ್ತಾ ಹೋಗ್ಬೇಕಾಗ್ತದೆ. ಆದ್ರಿಂದ ನಿಮ್ಗೆ ಅನವಸ್ಥಾ ದೋಷ ಇದೆ ಅಂತ ಹೀಗದರ ಅರ್ಥ. ಹೀಗೆ ಶಬ್ದಗಳು ಲಕ್ಷ್ಯ, ವಸ್ತುಗಳು, ವಿಷಯಗಳು ಲಕ್ಷ್ಯ ಆಗ್ತವೆ, ಆಗೋದಿಲ್ಲ ಅಂತಲ್ಲ. ಆದರೆ ಯಾವುದಾದ್ರೂ ಪ್ರಮಾಣದಿಂದ ಅವು ಶಕ್ಯವೂ ಆಗಿರಬೇಕು. ಯಾವ ಪ್ರಮಾಣದಿಂದಲೂ ಶಕ್ಯ ಅಲ್ಲದೆ ಇರುವಂತಹ ಈ ಬ್ರಹ್ಮ ಏನಿದೆ ಅದು ಲಕ್ಷ್ಯ ಆಗುವುದಾದ್ರೂ ಹೇಗೆ? ಅದರಿಂದ ಅನವಸ್ಥಾ ದೋಷ ಬರ್ತದೆ ಅಂತ ತಾತ್ಪರ್ಯ. ಇನ್ನೊಂದು, ಸ್ವಪ್ರಕಾಶತೆಯ ಸಿದ್ಧೇ ಬ್ರಹ್ಮಣಿ ಶಬ್ದಾನಾಂ ಲಕ್ಷಣ ಇತಿತು ಸೂರ್ಯದರ್ಶನೇ ದೀಪಸ್ಯೈವ ವೈಯರ್ಥ್ಯಾತ್ ಅಯುಕ್ತಂ ವಿವರಿಷ್ಯತೆ ಚ ಏತದಗ್ರೆ. ಮತ್ತೆ ಲಕ್ಷಣದಿಂದ ಶಾಸ್ತ್ರಗಳು ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತವೆ ಅಂತ ನೀವಂತೀರಲ್ಲ, ಲಕ್ಷಣದಿಂದ ಆದರೂ ಅವನನ್ನು ಪ್ರತಿಪಾದನೆ ಮಾಡುವುದು ಹೇಗೆ? ಯಾಕೆ? ಬ್ರಹ್ಮ ಸ್ವಪ್ರಕಾಶ, ಸ್ವಪ್ರಕಾಶನಾದ್ರಿಂದ ಅವನು ಸಿದ್ಧನಾಗಿದ್ದಾನೆ. ಅಂಥ ಸಿದ್ಧನಾದ ಬ್ರಹ್ಮನಲ್ಲಿ ಶಬ್ದಗಳು ಲಕ್ಷಣ ಹೇಳುವುದಾದ್ರೂ ಏನನ್ನ? ಅದು ಯಾಕೆಂದ್ರೆ ಸೂರ್ಯದರ್ಶನೇ ದೀಪಸ್ಯೈವ. ಸ್ವಪ್ರಕಾಶನಾದ್ರಿಂದ ಬ್ರಹ್ಮ ನಮಗೆ ಹೇಗೆ ಸ್ಪಷ್ಟವಾಗಿ ಸಿದ್ಧ ಅಂದ್ರೆ, ಸೂರ್ಯದರ್ಶನ, ಸೂರ್ಯನ ಬೆಳಕಿದ್ದಾಗ ಘಟ ಹೇಗೆ ನಮಗೆ ಸ್ಪಷ್ಟವಾಗಿ ಸಿದ್ಧ ಆಗಿರ್ತದೋ ಅದರಂತೆ ಆ ಘಟವನ್ನು ತೋರಿಸಕ್ಕೆ ಮತ್ತೊಂದು ದೀಪ ಹೇಗೆ ಬೇಕಾಗಿಲ್ವೋ ಹಾಗೆ ಲಕ್ಷಣನೂ ಕೂಡ ಬೇಕಾಗಿಲ್ಲ. ಸ್ವಪ್ರಕಾಶ ಅಂತ ಅನ್ನೋದು ಸ್ವಯಂ ಬ್ರಹ್ಮಸ್ವರೂಪವಾದಂತಹ ಆತ್ಮ. ಆ ಆತ್ಮದಿಂದಲೇ ಅಂದರೆ ನಾವು ಯಾವುದನ್ನು ಸಾಕ್ಷಿ ಅಂತ ಹೇಳ್ತೀವಿ, ಅದೇ ಸಾಕ್ಷಿಯಿಂದಲೇ ಅವರಿಗೂ ಸಿದ್ಧ ಆ ಬ್ರಹ್ಮ. ಅದರಿಂದ ಅವನನ್ನು ತೋರ್ಸಕ್ಕೆ ಲಕ್ಷಣ ಬೇಕಾಗಿಲ್ಲ ಅಂತ ಆಯಿತು. ಅದರಿಂದ ಲಕ್ಷಣ ಅನ್ನೋದು ವ್ಯರ್ಥ, ಶಾಸ್ತ್ರವೇ ವ್ಯರ್ಥ ಆಗಿ ಹೋಯಿತು ಕೂಡ. ವಿವರಿಷ್ಯತೆ ಏತದಗ್ರೆ, ಇದನ್ನು ಮುಂದೆ ಮತ್ತಷ್ಟು ವಿವರಿಸ್ತೀವಿ ಅಂತ ತಾತ್ಪರ್ಯ. ನಮ್ಮ ಸಿದ್ಧಾಂತದಲ್ಲಿಯೂ ಕೂಡ ಜೀವ ಬ್ರಹ್ಮ ಇಬ್ರು ಭಿನ್ನರು ಅಂತ ಒಪ್ತೇವೆ. ಜೀವ ಸ್ವಪ್ರಕಾಶ, ನಮಗೆ ಅವನು ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪ ಆದರೂ ಕೂಡ ಅಜ್ಞಾನದ ಆವರಣ ಇದೆ ಜೀವನಿಗೆ. ಆದ್ರಿಂದ ಜೀವ ತನ್ನನ್ನೂ ತಿಳಿದಿಲ್ಲ, ಬ್ರಹ್ಮನನ್ನೂ ತಿಳಿದಿಲ್ಲ ಅಜ್ಞಾನದ ಆವರಣ ಇರುವುದರಿಂದ. ಜೀವ ಬ್ರಹ್ಮರಿಗೆ ಭೇದ ಇರುವುದರಿಂದ ಬ್ರಹ್ಮನಲ್ಲಿ ಇಲ್ಲದ ಅಜ್ಞಾನ ಜೀವನಿಗೆ ಇರುವುದು ಸಾಧ್ಯ. ಅನಾದಿ ಕಾಲದಿಂದ ಅಜ್ಞಾನ ಇದ್ದೇ ಇರ್ತದೆ. ಅದ್ವೈತಗಳಲ್ಲಿ ಜೀವ ಬ್ರಹ್ಮ ಇಬ್ಬರು ಕೂಡ ಅಭಿನ್ನರಾದ್ರಿಂದ ಅಜ್ಞಾನ ಆ ಬ್ರಹ್ಮನಿಗೆ ಬಂತು ಹೇಗೆ? ಸ್ವಪ್ರಕಾಶನಾದರೂ ಕೂಡ ಅಜ್ಞಾನದ ಆವರಣ ಇದೆ ಅಂತ ಅವನನ್ನು ಸಮರ್ಥಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅದರ ಅಭಿಪ್ರಾಯ ಇಟ್ಕೊಳ್ಬೇಕು. ಇದಿಷ್ಟು ಈ ಮೂಲಕ್ಕೆ ಸಂಬಂಧಪಟ್ಟಂತೆ ಭಾವದೀಪದಲ್ಲಿ ಇರುವಂತಹ ವಿಷಯ.